ನಾವೆಲ್ಲರೂ ಪ್ರತಿದಿನ ಅನುಭವಿಸ್ತಾ ಇದ್ದೇವೆ. ಭೂಮಿಗೆ ಜ್ವರ ಬಂದಿದೆ, ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮುಂದಿನ ಭವಿಷ್ಯ ಡೋಲಾಯಮಾನವಾಗಿದೆ. ಮುಂದಿನ ಭವಿಷ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ, ಮುಂದಿನ ಪೀಳಿಗೆಯನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವೇನೋ ನಮ್ಮ ಜವಾಬ್ದಾರಿಯನ್ನು ಮೆರೀಬೇಕು. ಕೆಲಸ ಕಾರ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿ ಅನ್ನೋದನ್ನು ನಾವ್ಯಾರು ಮರಿಬಾರ್ದು. ಆ ಜವಾಬ್ದಾರಿಯನ್ನು ಮೆರೀಬೇಕು, ಜವಾಬ್ದಾರಿಯನ್ನು ಮರಿಬಾರ್ದು ಅನ್ನೋದಕ್ಕೆ ಈ ಕಾರ್ಯಕ್ರಮ. ಹಾಗಾಗಿ ಪರಿಸರ ಅನ್ನೋದು ಜೀವನದ ಅವಿಭಾಜ್ಯ ಅಂಗ. ಪರಿಸರ ಇಲ್ಲದೆ ಇದ್ರೆ ಜೀವನನೇ ಇಲ್ಲ. ಮರ ಗಿಡ ಇಲ್ಲದೆ ಇದ್ರೆ ಉಸಿರು ಇಲ್ಲ, ಹಸಿರು ಇಲ್ಲ, ಗಾಳಿನೂ ಇಲ್ಲ, ಯಾವುದೂ ಇಲ್ಲ. ಸಿಂಪಲ್ ಭಾಷೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ. ಹಾಗಾಗಿ ಡಾಲಸ್ ಕಾಲನಿಯಲ್ಲಿ ನಾವಿರೋದು ಒಂದು ಬುಲೆವಾರ್ಡ್ ಪಾರ್ಕ್. ಇದು ನಮ್ಮೆಲ್ಲರ ಆಸ್ತಿ, ಹೌದಾ ಅಲ್ವಾ? ಆಸ್ತಿ ಅಲ್ವಾ? ಒಂದು ದೊಡ್ಡ ಚಪ್ಪಲ್ ಹೊಡಿಬೇಕಲ್ಲ. ಅದನ್ನು ಕಾಪಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಅಲ್ವಾ? ಕಾಪಾಡಬೇಕು. ಬೆಳಗ್ಗೆ ₹1 ಟ್ಯಾಕ್ಸ್ ಕಟ್ಟಂಗಿಲ್ಲ, ₹1 ಖರ್ಚು ಮಾಡೋಂಗಿಲ್ಲ. ಬಂದು ಫ್ರೆಶ್ ಆಗಿ ನಾವೆಲ್ಲರೂ ಸೇರಿ ಒಳ್ಳೆ ವಿಶೇಷವಾದ ಬಹಳ ಉಲ್ಲಾಸಿತವಾದಂಥ ಉಸಿರನ್ನು ತಗೊಂಡು ಇಲ್ಲಿ ವಾಕಿಂಗ್ ಮಾಡಿ ಹೋಗ್ತೀವಿ. ಇದನ್ನು ಕಾಪಾಡಿಕೊಳ್ಳೋದು ನಮ್ದೆಲ್ಲ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇಲ್ಲಿ ಮರಗಳೆಲ್ಲ ದೊಡ್ಡದಾಗೋಗಿದೆ. ಆಲ್ರೆಡಿ 45 ವರ್ಷ ಆಗಿದೆ. ಏನು ಅವರೇ, ಇನ್ನೂ ಜಾಸ್ತಿ 50 ವರ್ಷ ಆಗಿದೆ. 50 ವರ್ಷ ಆದಮೇಲೆ ಮರಗಳನ್ನ ಬೀಳೋಕೆ ಶುರು ಆಗ್ತವೆ. ಅದೇ ಮರ ಯಾವಾಗಲೂ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಸಡಿಲವಾದ ಮರಗಳಿವು, ಗಾಳಿ ಬಂದರೆ ಬಿದ್ದೋಗ್ತವೆ. ಹಳ್ಳಿಯಲ್ಲಾದರೆ ಹುಣಸೆ ಮರ, ಬೇವಿನ ಮರ, ಹೊಂಗೆ ಮರ ಆದರೆ ಬೇಗ ಮುರಿಯಲ್ಲ ಮತ್ತು ಅದು ಇದಾಗೋದಿಲ್ಲ. ಹಾಗಾಗಿ ಈ ಗಿಡಗಳ ಮಧ್ಯದಲ್ಲಿ ಸಣ್ಣ ಗಿಡಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಮ್ಮ ಉದ್ದೇಶ ಅಷ್ಟೇ, ಇಲ್ಲೇ ಈ ಒಂದು ಪಾರ್ಕಲ್ಲೇ ಸುಮಾರು ಒಂದು 250-300 ಗಿಡ ನೆಡಬೇಕು ಅಂತ. 200-300 ಗಿಡ ನೆಡಬೇಕು ಒಳಗಡೆ ಮರಗಳ ಮಧ್ಯದಲ್ಲಿ. ಆ ಮರ ವಯಸ್ಸಾದ ತಕ್ಷಣ ಇನ್ನು ವಯಸ್ಸು ಇರುವ ಮರ ಮೇಲಕ್ಕೆ ಬೆಳೀತಾ ಇರಬೇಕು. ಹಾಗಾಗಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಪ್ರಾರಂಭವನ್ನು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅದರ ಮುಖಾಂತರ ಎಲ್ಲ ಹಿರಿಯರು ಹೇಳ್ತಾರೆ, ಮರ ಬೆಳೆಸಬೇಕು, ಮರ ಉಳಿಸಬೇಕು, ಮರ ನೆಡಬೇಕು, ಗಿಡ ನೆಡಬೇಕು, ಗಿಡ ಉಳಿಸಬೇಕು, ಮರ ಬೆಳೆಸಬೇಕು. ಅದ್ರ ಮುಖಾಂತರ ಉಸಿರನ್ನು ಉಳಿಸಬೇಕು, ಜನರ ಉಸಿರನ್ನು ಉಳಿಸಬೇಕು ಅನ್ನೋ ಭಾವನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ವಾಕರ್ಸ್ ಅಸೋಸಿಯೇಷನ್ ಅವರು ಮಾಡಿದ್ದೀರಿ. ನಿಮಗೆಲ್ರಿಗೂ ಶುಭವಾಗಲಿ. ಇದು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ. ಇವಾಗ ಮರಕ್ಕೋಸ್ಕರ ಕೈ ಎತ್ತು, ಗಿಡಕ್ಕೋಸ್ಕರ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅನ್ನೋದು ನಾವೆಲ್ಲ ಮರೆಯಕ್ಕೆ ಸಾಧ್ಯ ಇಲ್ಲ. ಮರಿಬಾರ್ದು. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ. ಜಾಸ್ತಿ ಭಾಷಣ ಮಾಡಿ ವೇದಿಕೆ ಅಲ್ಲ. ಜಗತ್ತಿನಲ್ಲಿ ನಡೆಯುತ್ತಿರುವಂಥ ಎಲ್ಲ ವಿದ್ಯಮಾನಗಳು ಇವತ್ತು ಒಂದು ಯಾಂತ್ರಿಕದ ವ್ಯವಸ್ಥೆಗೆ ಹೋದಂಥ ನಾವು ನಮ್ಮ ಜೀವನ ಪದ್ಧತಿಗಳನ್ನು ಬದಲಾಯಿಸಿಕೊಳ್ಳದಿದ್ದರೆ ಪ್ರಾಯಶಃ ನಮ್ಮ ಆಯುಷ್ಯು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಭಾರಿ ಚೆನ್ನಾಗಿ ಹೇಳಿದ್ರು ಶಂಕರು. ಪರಿಸರ, ಆ ಮಲೆನಾಡು ಪ್ರದೇಶದಲ್ಲಿದ್ದವರಿಗೆ ಪರಿಸರದ ಬಗ್ಗೆ ಇವತ್ತು ಕೂಡ ಆ ಸಂಬಂಧ ಎಷ್ಟು ಚೆನ್ನಾಗಿರ್ತಕ್ಕೆ ಶಕ್ತಿ ಹಾಕಿ ಬೆಳೆಯುವಂಥ ಕೆಲಸ ಆಗುತ್ತೆ. ಮಾನಸಿಕ ನೆಮ್ಮದಿ, ಒಂದು ಪರಿಸರದ ಆ ವ್ಯಾಪ್ತಿಯಲ್ಲಿ ಅವನು ತನ್ನ ದಿನದ ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಕೆಲಸ ಮಾಡಿದರೆ ಅವನ ಆರೋಗ್ಯ ವೃದ್ಧಿ ಆಗುತ್ತೆ, ಅವನ ಮಾನಸಿಕ ಬಲ ವೃದ್ಧಿ ಆಗುತ್ತೆ. ಅವನು ಆ ಮರ ಗಿಡಗಳಿಂದ ಪರಿಸರದಿಂದ ಕಲಿಯುವಂಥ ವ್ಯವಸ್ಥೆಗೆ ತನ್ನನ್ನು ಜೋಡಣೆ ಮಾಡಿಕೊಳ್ತಾನೆ. ಇದರಿಂದಾಗಿ ಅವನ ವ್ಯಕ್ತಿತ್ವ ವಿಕಸನ, ಆರೋಗ್ಯ ಒಳ್ಳೆ ರೀತಿಯಲ್ಲಿ ಆಗುವಂಥದ್ದನ್ನು ಎಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕಾಗಿ ವಿಶೇಷವಾಗಿ ನಗರ ಪ್ರದೇಶದಲ್ಲಿ, ಬ್ಯಾಂಗ್ಳೂರಿನಂಥ ಒಂದು ನಗರ ಪ್ರದೇಶ ಇವತ್ತು ನಾವು ಸುಮಾರು 140 ಲಕ್ಷ ಜನಸಂಖ್ಯೆಗೆ ನಾವು ಬಂದಿದ್ದೇವೆ. ಒಂದು ಕಾಲದಲ್ಲಿ ಆ ಕೆಂಪೇಗೌಡರಿದ್ದಾಗ ನೀವು ನೋಡಿದಿರಿ, ಕೆಂಪೇಗೌಡ ಜಯಂತಿಯನ್ನು ನಾಳೆ ಆಚರಿಸ್ತೀವಿ ನಾವು. ಆಚರಣೆ ಕೇವಲ ಘೋಷಣೆಗೆ, ಆ ಆಚರಣೆ ಕೇವಲ ಯಾವುದೋ ಒಂದು ಪಬ್ಲಿಸಿಟಿಗೆ ಮೀಸಲಾಗುವಂಥದ್ದನ್ನು ಕಂಡಿದ್ದೇವೆ. ಆ ಕೆಂಪೇಗೌಡರನ್ನು 500 ವರ್ಷದ ಹಿಂದೆ ನಾವು ಜ್ಞಾಪಿಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಪರಿಸರ ಇಲ್ಲದಂಥ ಬೆಂಗಳೂರು ಅದು ಭವಿಷ್ಯಕ್ಕೆ ಖಂಡಿತವಾಗಿ ಜನರಿಗೆ ಮಾರಕ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಹೇಳ್ತಾ ಇರುವಂಥ ಎಲ್ಲ ವಿಚಾರಗಳು, ಇವತ್ತು ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ. ಆ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆಯನ್ನು 500 ವರ್ಷದ ಹಿಂದೆ ಕೊಟ್ಟಿದ್ದಾರೆ. ಯಾವ ಒಂದು ನಗರಕ್ಕೆ ಬೇಕಾದಂಥ ಕೆರೆ ಕಟ್ಟೆಗಳು ಹೆಂಗಿರಬೇಕು, ಅಲ್ಲಿರುವಂಥ ಉದ್ಯಾನವನ,
ಅದು ಇಲ್ಲದಿದ್ದರೆ ಹೇಗೆ ತೊಂದರೆಗಳಾಗುತ್ತೆ, ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡೋ ಇದೇ ಈ ಪರಿಕಲ್ಪನೆಗಳು ಒಂದು ರೀತಿಯ ಭವಿಷ್ಯದ ಚಿಂತನೆಯ ಮೇಲೆ ನಡೆದಿರ್ತಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾವಿಲ್ಲಿ ಕೂತವರೆಲ್ಲ ಮಧು ಅವರು ನನ್ನ ಮನೆಗೆ ಮೊನ್ನೆ ಬಂದಿದ್ದರು, ಬರಲೇಬೇಕು ಅಂತ ಹೇಳಿದರು. ನನಗೆ ಅವರ ವಿಚಾರವನ್ನು ನೋಡಿದಾಗ ಅವರ ಬಿಳಿ ಕೂದಲಿನ ಒಳಗಿರುವಂಥ ಕಪ್ಪು ಕೂದಲು ನನಗೆ ಖಂಡಿತವಾಗಿ ಕಂಡು ಬಂದಿತ್ತು. ಯಾಕೆಂತ ಹೇಳಿದ್ರೆ ಆ ರೀತಿಯ ಒಂದು ಯುವಕತನದ ಪರಿಕಲ್ಪನೆ ಒಬ್ಬನಿಗೆ ಇದ್ದರೆ ಮಾತ್ರ ಅವನು ಸಾಮಾಜಿಕ ಪರಿವರ್ತನೆಯಲ್ಲಿ ಮುಂಚೂಣಿಯಲ್ಲಿರ್ತಾನೆ. ಸರ್, ನಮ್ಮೆಲ್ಲರ ಪರವಾಗಿ ನಿಮಗೆ ನಾನು ದಲಿತಂಗಿಸಿನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಈ ಕೆಲಸದಲ್ಲಿ ನಾವೆಲ್ಲ ಸೇರಿಕೊಳ್ಳೋಣ. ನಾವು ವಿಫಲರಾದ ಕಾರಣವೇ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಮರಗಿಡಗಳನ್ನು ಬೆಳೆಸಲಿಕ್ಕೆ ನಮಗೆ ಆಗಲಿಲ್ಲ. ಒಂದು ಒಪ್ಪಿಕೊಳ್ತೇನೆ ನಾನು, ಒಂದು ಕಡೆಯಿಂದ ಲೂಟಿಕೋರರು ಇದ್ದಾರೆ. ಆ ಲೂಟಿಕೋರರ ಜೊತೆ ಸವಾಲು ಹಾಕುವಂಥ ಪ್ರಯತ್ನಗಳನ್ನು ನಮ್ಮ ಸಾಮಾನ್ಯ ಜನರಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಕಾರ್ಯಗಳನ್ನು ಮಾಡೋಣ. ನಾನು ಇಲ್ಲಿ ಬಂದೊಂದು 6-7 ವರ್ಷ ಆಯಿತು, ಚೆನ್ನಾಗಿದೆ ಎಲ್ಲ. ಆದರೆ ನಾನು ವಾಕಿಂಗ್ ಮಾಡೋದು ಸ್ವಲ್ಪ ಕಡಿಮೆ. ಬೆಳಗ್ಗೆ ಎದ್ದಾಗಲೇ ನಮಗೆ ಬೇರೆ ಕೆಲಸಗಳು ಸಿಕ್ಕುವುದರಿಂದ ಅದಕ್ಕೆ ನಾವು ಆದ್ಯತೆ ಕೊಡ್ತೇವೆ ಹೊರತು ಇದಕ್ಕೆ ಆದ್ಯತೆ ಕೊಡೋದು. ಸರ್, ಮಧು ಅವರೇ, ನಾಳೆಯಿಂದ ನಾನು ಕೂಡ ಒಂದು 15 ನಿಮಿಷ ಇಲ್ಲಿ ವಾಕಿಂಗ್ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನಿಮ್ಮ ಜೊತೆ ನಾನು ಕೂಡ ಒಟ್ಟೊಟ್ಟಿಗೆ ಸೇರಿಕೊಂಡು ನಾವು ಮತ್ತೆ ಇದನ್ನು ಯಶಸ್ವಿ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಎಲ್ರಿಗೂ ಶುಭ. ಸುಮಾರು 22 ವರ್ಷ ಆಯಿತು. 2002ನೇ ಇಸ್ವಿಲಿ ನಾನು ಇಲ್ಲಿ ಬಂದಂಥವನು. ನಾನು ಬೇರೆ ಬಡಾವಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾನು 73ನೇ ಇಸ್ವಿಲಲ್ಲೇ ಬೆಂಗಳೂರಿಗೆ ಬಂದಂಥವನು ಓದಲಿಕ್ಕೆ ಅಂತ. ಅದಾದ ನಂತರ ಬೆಂಗಳೂರನ್ನೇ ಕಾರ್ಯಕ್ಷೇತ್ರವನ್ನು ಮಾಡ್ಕೊಂಡು ನಂತರ ಈ ಬಡಾವಣೆಯಲ್ಲಿ ಬಂದ ನಂತರ ನಾನು ಕಂಡಂಥ ಒಂದು ವಿಶೇಷ ಅಂತೇಳಂದರೆ, ವಿಶೇಷವಾಗಿ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 12-1 ಗಂಟೆವರೆಗೆ ಯಾವಾಗಲೇ ಈ ಭಾಗದಲ್ಲಿ ನಾವು ಓಡಾಡಿದರೂ ಕೂಡ ಒಬ್ಬರಲ್ಲ ಒಬ್ಬರು ಈ ಭಾಗದಲ್ಲಿ ವಾಕ್ ಮಾಡ್ತಾನೆ ಇರ್ತಾರೆ. ವಾಕ್ ಮಾಡದೇ ಇರುವಂಥ ಸಮಯನೇ ಇಲ್ಲ. ಮಧ್ಯಾಹ್ನದ 2 ಗಂಟೆ 3 ಗಂಟೆನಲ್ಲೂ ಕೂಡ ಕೆಲವರು ವಾಕ್ ಮಾಡ್ತಾ ಇರೋದು ನೋಡಿದ್ದೀನಿ ನಾನು. ಈ ಬಡಾವಣೆಯರಷ್ಟೇ ಅಲ್ಲ, ಸುತ್ತಮುತ್ತ ಇರುವಂಥ ಅನೇಕ ಬಡಾವಣೆಯವರು ಕೂಡ ಬಂದು ಇಲ್ಲಿ ಬೆಳಗಿನ ಮತ್ತು ಸಂಜೆ ವಾಯುವಿಹಾರದಲ್ಲಿ ಭಾಗವಹಿಸ್ತಾರೆ. ಭಾಳಷ್ಟು ಜನ ಹೆಣ್ಣುಮಕ್ಕಳು ಕೂಡ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಭಾಗವಹಿಸ್ತಾರೆ. ಅಷ್ಟರ ಮಟ್ಟಿಗೆ ಇದನ್ನು, ಈ ಬಡಾವಣೆಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಪಾರ್ಕಿನ ಅವಶ್ಯಕತೆಯನ್ನು ಗಮನಿಸಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಅವತ್ತಿನ ಯಾರು ಪ್ಲ್ಯಾನರ್ಸ್ ಇದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಮತ್ತು ಸದಾನಂದ ಗೌಡರು ಇಬ್ಬರು ಕೂಡ ಮಲೆನಾಡಿನಿಂದ ಬಂದಂಥವ್ರು. ನಾನು ಮೂಡಿಗೆರೆಯಿಂದ ಬಂದಂಥವನು, ಅವರು ಪುತ್ತೂರಿನಿಂದ ಬಂದಿರತಕ್ಕಂಥವ್ರು. ಗಿಡ ಮರ ಕಾಡುಗಳ ಮಧ್ಯೆನೇ ಹುಟ್ಟಿ ಬೆಳೆದು ದಾರಿ ತಪ್ಪಿ ಬೆಂಗಳೂರಿಗೆ ಬಂದಂಥವ್ರು ನಾವೆಲ್ಲರೂ ಕೂಡ. ನಮ್ಮ ಮಲೆನಾಡಿನ ಪರಿಸರವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಉಸಿರಾಡ್ಲಿಕ್ಕೋಸ್ಕರ ಮರಗಳನ್ನ ನಟ್ಟು ಬೆಳಬೇಕಂತ ತನ್ನಿಂದ ತಾನೇ ಬೆಳೆದಂಥ ಮರಗಳ ಮಧ್ಯೆ ಹುಟ್ಟಿ ಬೆಳೆದಂಥವ್ರು ಈಗ ಮರಗಳನ್ನ ನೆಟ್ಟು ಅದ್ರ ಮಧ್ಯೆ ಓಡಾಡುವಂಥ ಜಾಗಕ್ಕೆ ನಾವೀಗ ಬಂದಿದ್ದೀವಿ. ಏನೇ ಆಗಲಿ, ಒಂದು ತಜ್ಞರ ಅಭಿಪ್ರಾಯದ ಪ್ರಕಾರ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಅವನ ಆರೋಗ್ಯವಂತವಾಗಿ ಜೀವನ ಪರ್ಯಂತ ಇರಬೇಕು ಅಂದರೆ ಒಬ್ಬ ಮನುಷ್ಯನಿಗೆ 7 ಗಿಡ ಮರಗಳು ಇರಬೇಕು ಪ್ರಪಂಚದಲ್ಲಿ. ಹಾಗಾಗಿ 100ಕ್ಕೆ 33 ಭಾಗ ಅರಣ್ಯ ಇರಬೇಕು ಅಂತೇಳಿ 3ನೇ 2 ಭಾಗ ನೀರಿದೆ ಪ್ರಪಂಚದಲ್ಲಿ ಭೂಮಿ ಮೇಲೆ, 3ನೇ 1 ಭಾಗ ಮರಗಿಡಗಳು ಇರಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಆದರೆ ಈಗಿರುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಏನಿದೆ ಅಂದರೆ, ಪ್ರತಿ 10 ಮನುಷ್ಯನಿಗೆ ಒಂದು ಗಿಡ ಇದೆ ಇವತ್ತು ಭಾರತದಲ್ಲಿ. 1ಕ್ಕೆ ಒಬ್ಬನಿಗೆ 7 ಇರಬೇಕಾಗಿದ್ದು 10 ಮನುಷ್ಯರಿಗೆ 1 ಗಿಡ ಇರಬೇಕಾದ ಸ್ಥಿತಿಗೆ ಇವತ್ತು ಬಂದಿದೆ. ಅದನ್ನು ಬದಲಾಯಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇದೇನು ತನ್ನಿಂದ ತಾನೇ ಆಯಿತು, ಪ್ರಕೃತಿಯಿಂದ ಆಯಿತು ಅಂತೇಳಿ ಹೇಳಿದರೆ ತಪ್ಪು. ಮನುಷ್ಯನ ಸ್ವಾರ್ಥದಿಂದಾಗಿ ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನೀವು ನಮ್ಮ ಮಲೆನಾಡು ಭಾಗದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಬೇಕಾದರೂ ಬನ್ನಿ, ಅಲ್ಲಿರ್ತಕ್ಕಂಥ ಯಾವುದೇ ಕಾಡಿನಲ್ಲೂ ಕೂಡ ಒಂದೇ ಒಂದು ನೀಲಗಿರಿ ಇಲ್ಲ, ಒಂದೇ ಒಂದು ಅಕೇಶಿಯ ಇಲ್ಲ, ಯಾವುದೂ ಕೂಡ ಇಲ್ಲ. ಎಲ್ಲ ಹೂ ಬಿಡ್ತಕ್ಕಂಥ, ಹಣ್ಣು ಬಿಡ್ತಕ್ಕಂಥ, 100 ವರ್ಷ ಬಾಳ್ತಕ್ಕಂಥ ದೊಡ್ಡ ದೊಡ್ಡ ಮರಗಳೇ ಅಲ್ಲಿರೋಂಥದ್ದು. ಅದು ಪ್ರಕೃತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಕೃತಿ ಭಾಳ ಧಾರಾಳವಾಗಿ ತನ್ನ ಕರ್ತವ್ಯನ, ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಆದರೆ ನಾವು ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಕ್ಕಂಥ ಮನುಷ್ಯರು ನಾವು ಬಂದ ಮೇಲೆ ಏನು ಮಾಡಿದ್ವಿ ಅಂದರೆ, ಅದಕ್ಕೆ ಹಣದ ಲೇಪವನ್ನು ಹಚ್ಚಿ ಅಲ್ಲಿಗೆ ನಮ್ಮ ಎಲ್ಲ ಕಾಫಿ ತೋಟಗಳಲ್ಲೂ ಈಗ ಸಿಲ್ವರ್ ಒಕ್ಕಗಳು ಬಂದಿದ್ದಾವೆ. ಅಲ್ಲಿ ದಾರಿನಲ್ಲಿ ಇವರು ನಾರಾಯಣ ಸ್ವಾಮಿನೂ ಮಲೆನಾಡಿ ಸೇರಿದ್ದಾರೆ, ಅವರು ಒಂದು ತೋಟ ಮಾಡಿದ್ದಾರೆ ಅಲ್ಲಿ ನಮ್ಮೂರಲ್ಲಿ, ಆಯಿತಾ. ಅಲ್ಲಿ ಅಕೇಶಿಗಳನ್ನ ನಟ್ರು, ನೀಲಗಿರಿ ಅಂತಂದು ನಟ್ರು, ಬೇಗ ಬೇಗ ಬೆಳೀತಕ್ಕಂಥ ಮರಗಳನ್ನ ತಂದು ನಟ್ರು. ಅದಕ್ಕೆ ಟಿಂಬರ್ ವ್ಯಾಲ್ಯೂನ ಲೆಕ್ಕದಲ್ಲಿ ಅದನ್ನೆಲ್ಲ ಮಾಡಿದರೆ ಹೊರತು ಪರಿಸರದಿಂದ ಮಾಡಲಿಲ್ಲ. ಅದರಲ್ಲಿ ಒಂದೇ ಒಂದು ಅಂತೇಳಂದರೆ, ಸ್ವಲ್ಪ ಹಣ್ಣು ಬಿಡ್ತಕ್ಕಂಥ, ಹೂ ಬಿಡ್ತಕ್ಕಂಥ ಗಿಡಗಳಿದ್ದರೆ ಪರಾಗಸ್ಪರ್ಶ ಬೇಗ ಆಗ್ತದೆ, ಪಕ್ಷಿಗಳಿಗೆ, ಕೀಟಗಳಿಗೆ ಎಲ್ಲವೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡಿಬೇಕು.
ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ನಮ್ಮ ಕಾಫಿ ತೋಟಗಳಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಸಾಮಾನ್ಯವಾಗಿ ಮಳೆ ಆಗಿ ಹೂ ಬಿಟ್ಟು ಕಾಫಿ ಎಲ್ಲ ಬೆಳಿಲಿಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಈಗ ವರ್ಷದ 12 ತಿಂಗಳು ಯಾವಾಗ ಅಂದ್ರೆ ಆವಾಗ ಮಳೆ ಬರ್ತಾ ಇದೆ. ಅದರಿಂದ ಸಮಸ್ಯೆ ಏನಾಗಿದೆ ಅಂದರೆ ಜೇನ್ನೊಣಗಳು ಇಲ್ಲದೆ ಹೋದರೆ ಪರಾಗಸ್ಪರ್ಶ ಆಗೋದಿಲ್ಲ, ಪಾಲಿನೇಷನ್ ಆಗೋದಿಲ್ಲ. ಈಗ ಯಾವಾಗ ಅಂದ್ರೆ ಆವಾಗ ಜೇನ್ನೊಣಗಳೆಲ್ಲ ತಮ್ಮ ಜೀವನ ಚಕ್ರವನ್ನು ಯಾವ ಥರ ಮಾಡಿದ್ರು ಅಂದರೆ ಮಾರ್ಚ್ ಏಪ್ರಿಲ್ ಟೈಮಿಗೆ ಮಲೆನಾಡಿನಲ್ಲಿ ಹೋದರೆ ಕಾಫಿ ಹೂ ಇರ್ತದೆ, ಬೇರೆ ಹೂಗಳಿರ್ತವೆ, ಅಲ್ಲಿ ಪರಾಗಸ್ಪರ್ಶ ಆಗ್ತದೆ, ಅವಕ್ಕೂ ಒಂದು ಜೀವನ ಆಗ್ತಾ ಇತ್ತು. ಆದರೆ ಈಗ ಅದರ ಜೀವನ ಸೈಕಲ್ಲು ಕೂಡ ವ್ಯತ್ಯಾಸ ಆಗಿರೋದ್ರಿಂದ ಈಗ ನಾವು ಮಲೆನಾಡಲ್ಲಿ ಇರ್ತಕ್ಕಂಥವರೆಲ್ಲ ತಾನಾಗೆ ತಾನು ಬರ್ತಾ ಇರ್ತಕ್ಕಂಥ ಜೇನ್ನೊಣದ ಬದಲಿಗೆ ಇವತ್ತು ನಾವೆಲ್ಲ ಜೇನ್ನೊಣಗಳನ್ನ ಸಾಕಬೇಕಾದಂಥ ಸ್ಥಿತಿ ಕಾಫಿ ತೋಟಗಳಲ್ಲಿ ಬರುವಂಥ ಸ್ಥಿತಿ ಆಗಿದೆ. ಒಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಅಂಶ ಅಂದರೆ ಪ್ರಪಂಚದಲ್ಲಿ ಯಾವತ್ತು ಜೇನುನೊಣಗಳು ಮಾಯ ಆಗ್ತವೋ ಆವತ್ತು ಈ ಪ್ರಕೃತಿ ನಾಶ ಆಗ್ತದೆ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥ ಅಂಶ. ಹಾಗಾಗಿ ಜೇನುನೊಣಗಳನ್ನ ನಾವು ಭಾಳ ಸರಳವಾಗಿ ತಿಳ್ಕೊಳ್ತೀವಿ. ಏನೋ ಅಂತೇಳಿ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳನ್ನೆಲ್ಲ ನಾವು ಭಾಳ ಸರಳವಾಗಿ ತೆಗೆದುಕೊಳ್ತೇವೆ, ಇರಲಿ ಬಿಡು ಅಂತೇಳಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳು, ಅದು ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆವರೆಗೆ ಯಾವುದೇ ಇರ್ಬೋದು, ಯಾವುದೂ ಕೂಡ ವ್ಯರ್ಥವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ. ಎಲ್ಲದಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಪಾತ್ರ ಇದೆ, ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಈ ಪ್ರಕೃತಿಯ ಒಂದು ಜೀವನ ಚಕ್ರದಲ್ಲಿ ಅವಕ್ಕೆಲ್ಲಕ್ಕೂ ಕೂಡ ಒಂದು ಅವಕಾಶ ಮತ್ತು ಪಾತ್ರ ಇದ್ದೇ ಇದೆ. ಯಾವುದೂ ಕೂಡ ವ್ಯರ್ಥ ಅಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಇಷ್ಟೊಂದು ನಗರೀಕರಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸದಾನಂದ ಗೌಡರು ರಾಜ್ಯವನ್ನು ಮುನ್ನಡೆಸಿದಂಥವ್ರು, ಅವರು ಭಾಳ ಸಂಸತ್ತಿನಲ್ಲೂ ಕೇಂದ್ರದಲ್ಲೂ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಅದಕ್ಕೆ ನಾಳೆ ಬೆಂಗಳೂರಿನಲ್ಲಿ ಒಂದು 15 ಲಕ್ಷ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು BDN ಅವರು ಹಾಕ್ಕೊಂಡು 2-3 ಬಡಾವಣೆಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮೊನ್ನೆ ಕೆಲವು ಸಂದರ್ಭದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಿದೆ, ಇಡೀ ಪ್ರಪಂಚದಲ್ಲಿ ಅರಣ್ಯೀಕರಣಕ್ಕೆ ಮಾದರಿಯಾಗಿರ್ತಕ್ಕಂಥ ಯಾವುದಾದ್ರೊಂದು ರಾಷ್ಟ್ರ ಇದ್ದರೆ ಅದು ಜಪಾನ್. ಜಪಾನ್ನಲ್ಲಿ ಅತ್ಯಂತ ಹೆಚ್ಚು ಭೂಕಂಪ ಆಗ್ತಕ್ಕಂಥ ದೇಶ ಅದು ಪ್ರಪಂಚದಲ್ಲಿ. ಅಲ್ಲಿ ಒಂದು ಕಾರ್ಯಕ್ರಮವನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಮಿಯಾವಾಕಿ ಅರಣ್ಯಗಳು ಅಂತ ಮಾಡಿದ್ದಾರೆ. ಒಂದು ಅರಣ್ಯ ಅಂತೇಳಿ ಅಂದರೆ 100 ಎಕರೆ ಇರಬೇಕು ಅಂತಲೇ ಏನಿಲ್ಲ, ಸಣ್ಣ ಪುಟ್ಟ ಅರಣ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ, ಥಿಕ್ ಫಾರೆಸ್ಟ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿ ಅದಕ್ಕೊಂದು ಮಿಯಾವಾಕಿ ಅಂತ ಹೆಸರಿಟ್ಟಿದ್ದಾರೆ. ಅದು ಇಡೀ ಪ್ರಪಂಚಕ್ಕೆ ಈ ಮಾದರಿಯಾಗಿದೆ. ಅದನ್ನು ಬೆಂಗಳೂರಿನಲ್ಲಿ BDN ಅವರು ಕೂಡ ಈ ವರ್ಷದಿಂದ ಅದನ್ನು ನಾವು ಅನುಕರಣೆ ಮಾಡ್ತೀವಿ ಅನ್ನೋ ಮಾತನ್ನು ಏನೋ ಹೇಳಿದ್ದಾರೆ. ಅದಾದರೆ ಭಾಳ ಸಂತೋಷ. ಅದಕ್ಕೆ ಪಾಲಿಸಿ ಮೇಕಿಂಗಲ್ಲಿ ನಾರಾಯಣ ಸ್ವಾಮಿ ಅವರು ಇವರು ಇದ್ದಾರೆ, ಇನ್ನು ಭಾಳ ಜನ ಮುಂದೆ ಪಾಲಿಸಿ ಮೇಕರ್ಸ್ ಆಗಬೇಕು ಕಾರ್ಪೊರೇಷನ್ ಮುಖಾಂತರ ಅನ್ನೋರು ಕೂಡ ಇಲ್ಲಿದ್ದಾರೆ. ಅವ್ರಿಗೆ ಒಂದು ನಂದು ಸಲಹೆ ಅಂದರೆ, ಯಾವುದೇ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಜಾಗ ಕೊಟ್ಟಂಥ ಸಂದರ್ಭದಲ್ಲಿ, ಕೈಗಾರಿಕೆಗಳನ್ನ ಜಾಗ ಕೊಟ್ಟಂಥ ಸಂದರ್ಭದಲ್ಲಿ, ITBT ಕಂಪನಿಗಳಿಗೆ ಜಾಗ ಕೊಟ್ಟಂಥ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ ಅದು ಯಾವುದೇ ಪಟ್ಟಣದಲ್ಲಿ ಅವರೆಲ್ಲರೂ ಕೂಡ ಈಗ CA ಸೈಟ್ ಬಿಡಬೇಕು ಅಂತ ಅಷ್ಟೇ ಕಂಡೀಷನ್ ಇದೆ. ಇನ್ನು ಮುಂದೆ ಅವರಿಗೆ ಕನಿಷ್ಠ ಅದರಲ್ಲಿ 10% ಅರಣ್ಯ ಬೆಳೆಸಬೇಕು ಅಂತಕ್ಕಂಥ ಒಂದು ನಿಬಂಧನೆ ಹಾಕಿ ಅವರಿಗೆ ಜಾಗ ಕೊಡಬೇಕು. ಸಾವಿರಾರು ಅಪಾರ್ಟ್ಮೆಂಟ್ ಕಟ್ತಕ್ಕಂಥ ಬೇಕಾದಷ್ಟು ಇಲ್ಲಿ ಕಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ ಕಡೆ ಒಂದೊಂದು ಅಪಾರ್ಟ್ಮೆಂಟಲ್ಲೇ 3,000ದಿಂದ 4,000 ಫ್ಲ್ಯಾಟ್ಗಳಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು ಇದ್ದಾವೆ. ಆದರೆ ಒಂದೇ ಒಂದು ಗಿಡ ಮರ ನೆಡೋಕ್ಕೆ ಜಾಗ ಇಲ್ಲದೆ ಅಂತ ರೀತಿಯಲ್ಲಿ ಅದನ್ನು ಮಾಡಿ ಒಂದಷ್ಟು ಲಾನ್ಗಳನ್ನ ಮಾಡ್ಕೊಂಡು ಇಷ್ಟೇ ಮಾಡಿದ್ದಾರೆ. ಹಾಗಾಗಿ ಈ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಲಿಕ್ಕೆ ನಮ್ಗೆ ಇನ್ನೂ ಕೂಡ ಅವಕಾಶ ಇದೆ. ಹಾಗಾಗಿ ನಮ್ಮ ಜನಾಂಗ ಕಲ್ದೇವರು ಕೂಡ ಮುಂದಿನ ಪೀಳಿಗೆಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಮಾಧವ್ ಅವರು ಮೊನ್ನೆ ಇದನ್ನ ನನಗೆ ಹೇಳಿದ್ರು, ಈ ಥರ ಒಂದು ಮಾಡ್ತಾ ಇದ್ದೀವಿ, ನೀವೆಲ್ಲ ಕೂಡ ಬಂದು ಭಾಗವಹಿಸಿ. ತಲೆಮಾರಿನ ಆರೋಗ್ಯವನ್ನ ಸುಧಾರಿಸುವ ದೃಷ್ಟಿಯಿಂದ ಇವತ್ತು ಒಂದು ಅತ್ಯುತ್ತಮವಾದ ಕೆಲಸವನ್ನ ನಾವು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣರಾಗಿರುವಂಥ ಮಾಧವ್ ಮತ್ತು ಅವರ ತಂಡದವರನ್ನ ಅಭಿನಂದಿಸ್ತಾ, ನಿಮ್ಮ ಈ ಅಭಿಯಾನ ನಿರಂತರವಾಗಿ ಸಾಗಲಿ, ಇಲ್ಲಿಗೆ ನಿಲ್ಲುವುದು ಬೇಡ. ನಿಮ್ಮ ಬಡಾವಣೆ ಒಂದು ಮಾದರಿ ಬಡಾವಣೆಯ ರೀತಿಯಲ್ಲಿ ಬೆಳಗಲಿ ಅಂತ ಆ ಪ್ರಕೃತಿ ಮಾತೆಯಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಬಡಾವಣೆಯನ್ನ ಕೆರೆ ಆದ ದಿನಗಳಿಂದ ನೋಡಿಕೊಂಡು ಬಂದವನು ನಾನು. ಮೊದಲು ಇಲ್ಲಿ ಮನೆಗಳನ್ನ ಕಟ್ಟಿದಾಗ ಒಂದು ಮರವೂ ಇರಲಿಲ್ಲ. ಇವತ್ತು ಬಂದು ನೋಡಿದಾಗ ಹೃದಯ ತುಂಬಿ ಬಂದಿದೆ. ಎಲ್ಲೆಡೆ ಹಸಿರು ಉಕ್ಕಿ ಹರಿತಾ ಇದೆ. ನಮ್ಮ ಬೆಂಗಳೂರು ನಗರವನ್ನ ಉದ್ಯಾನವನಗಳ ನಗರಿ ಅಂತ ಕರೀತಾ ಇದ್ದೇವೆ.